ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅನಿಲ ದಾಸ್ ಅಂತ. ನಾನು ನಮ್ಮಪ್ಪನ ಹೆಸರು ಸೇರಿಸಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮ್ಮಪ್ಪ ಅಂದರೆ ನನಗೆ ತುಂಬ ಇಷ್ಟ. ನಾವು ಏನೇ ಮಾಡಿರೋ ಇವತ್ತು ನಾನು ಏನೇ ಬಂದಿರೋ ಅದು ನಮ್ಮಪ್ಪನಿಂದಲೇ. ಹಾಗಾಗಿ ನಾವು ಒಂದು ಬಾಡಿಗೆ ಮನೆಯಲ್ಲಿದ್ವಿ. ಆ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾಯಿದ್ವಿ. ಅದಕ್ಕೋಸ್ಕರ ಇಲ್ಲಿ ಹಾಲುಕ್ ಶಾಸ್ತ್ರ ಅಂತ ಮಾಡ್ತಾಯಿದ್ದೀನಿ. ನಾನು ತುಂಬ ಡೀಪಾಗಿ ಏನು ಶಾಸ್ತ್ರಗಳು ಮಾಡ್ಕೊಂಡು ಹೋಗಲ್ಲ. ನನಗೆ ತಿಳಿದಂಗೆ ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ. ಹಿಂಗೆ ಮಾಡಬೇಕು, ಇದೇ ತಗೊಂಡೋಗ್ಬೇಕು, ಅದೇ ತಗೊಂಡೋಗ್ಬೇಕು ಅಂತ ಎಲ್ಲ ನಾನು ಅಷ್ಟು ರೂಲ್ಸ್ ಹಿಡಿಯೋದಿಲ್ಲ. ಯಾಕಂದರೆ ನಾವು ಎಷ್ಟೇ ಕಷ್ಟಪಟ್ಟು ಏನೇ ಪೂಜೆ ಮಾಡಿರೋ ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ಫಲ ಸಿಗುತ್ತೆ ಅನ್ನೋದಕ್ಕೆ, ನಾವೆಷ್ಟು ಒಳ್ಳೆಯರಾಗಿರ್ತೀವೋ ಅಷ್ಟು ಮಾತ್ರ ನಮಗೆ ಫಲ ಸಿಗುತ್ತೆ. ನಿನ್ನೆ ರಾತ್ರಿಯೇ ಬಂದುಬಿಟ್ಟು ನಾನೆಲ್ಲ ಪೂರ್ತಿ ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಎಲ್ಲ ಪೂರ್ತಿ ರೆಡಿ ಮಾಡಿ ಹೋಗ್ಬಿಟ್ಟಿದ್ದೆ. ಯಾಕಂದರೆ ಬೆಳಗ್ಗೆ ಬಂದು ತೊಳೆದು ರೆಡಿ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ, ಟೈಮ್ ಅಡ್ಜಸ್ಟ್ ಆಗಲ್ಲ ಅನ್ನೋದ್ರಿಂದ ನಾನು ರಾತ್ರಿಯೇ ಬಂದು ಕ್ಲೀನ್ ಮಾಡಿರೋದ್ರಿಂದ ಇವತ್ತು ಬೇಗ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಹಾಲು ಉಗ್ಸೋಕ್ಕೆ ನನಗೆ ಒಳ್ಳೆಯದಾಯಿತು. ಹಾಲು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಉಕ್ಕಿತು. ಯಾಕಂದರೆ ಹಾಲು ಚೆನ್ನಾಗಿ ಉಕ್ಕಿದಷ್ಟು ಮನೆಗೆ ಸಮೃದ್ಧಿ ಅಂತ ಹೇಳ್ತಾರೆ. ಅದೇ ಥರ ನಮ್ಗೆ ಹಾಲು ತುಂಬ ಚೆನ್ನಾಗಿ ಉಕ್ಕಿತ್ತು. ಅದಾದಮೇಲೆ ಮತ್ತೆ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸ್ವಲ್ಪ ಏನಾದರೂ ಸಿರಿಧಾನ್ಯ, ನಾವು ದವಸ ಧಾನ್ಯ ಇಡಬೇಕು ಅಂತ ಹೇಳ್ತಾರಲ್ಲ, ಅದೇ ಥರ ನಾನು ಸ್ವಲ್ಪ ಮತ್ತು ಉಪ್ಪು ತಗೊಂಡೋಗ್ಬೇಕು ಅಂತ ಹೇಳ್ತಾರೆ, ಅದೇ ಥರ ಉಪ್ಪು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ.